ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು, ವ್ಯಂಗ್ಯವಾಡಿದ್ರು, ಟೀಕೆ ಮಾಡಿದ್ರು. ಸುಧಾಕರ್ ನಿನ್ನೆ ಗೆದ್ರು. ಪ್ರದೀಪ್ ಈಶ್ವರ್ ರಾಜೀನಾಮೆಯನ್ನ ಕೊಡ್ತಾರಾ? ಈ ಪ್ರಶ್ನೆಯನ್ನ ಅಲ್ಲಿನ ಜನ, ಸುಧಾಕರ್ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಪರಿಣಾಮ ಪ್ರದೀಪ್ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಕಂದವಾರದಲ್ಲಿ ಪ್ರದೀಪ್ ಈಶ್ವರ್ ಮನೆ ಇರೋದು. FSL ತಂಡವೂ ಕೂಡ ಈಗ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಿದ್ದೇ ತಡ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಪ್ರದೀಪ್ ನಿವಾಸಕ್ಕೆ. FSL ತಂಡವೂ ಕೂಡ ಭೇಟಿಯನ್ನು ನೀಡಿ ಪರಿಶೀಲಿಸಿದೆ. ಚಿಕ್ಕಬಳ್ಳಾಪುರದ ಕಂದವಾರದಲ್ಲಿ ಶಾಸಕರ ಮನೆ ಇರೋದು. ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ನೋಡಿ, ಗಾಜು ಪುಡಿ ಪುಡಿಯಾಗಿದೆ. ಮನೆಯ ಕಿಟಕಿ ಗಾಜು ಪುಡಿ ಪುಡಿಯಾಗಿರೋದು. ಈ ರೀತಿ ಕಲ್ಲು ತೂರಾಟವಾಗ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ಶಾಸಕರ ಮನೆಗೆ ಭೇಟಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಾಹಿತಿ ಕಲೆ ಹಾಕುವಂತಹ ಕೆಲಸ. ಫಲಿತಾಂಶ ಬಂದ ಬಳಿಕ ಈ ರೀತಿಯ ಘಟನೆ ಆಗಿರೋದು ಸಹಜವಾಗಿ ನಾನಾ ರೀತಿಯ ಆಯಾಮಗಳಿಗೆ ಕಾರಣ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ ಯಾರು, ಯಾವ ಕಾರಣಕ್ಕಾಗಿ, ಏನು ದ್ವೇಷ ಇತ್ತು, ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ FSL ತಂಡವೂ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಚುನಾವಣೆ ಪೂರ್ವದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಡಿದ್ದಂತಹ ಮಾತುಗಳು ಕಾರಣ ಆದ್ವಾ? ಅವರೇನಾದರೂ MP ಆದರೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಸೊ ಈಗ ಫಲಿತಾಂಶ ಬಂದಿದೆ, ಅವರು ಸಂಸದರಾದರೂ ಮುಂದೇನು? ಈ ರೀತಿಯ ಪ್ರಶ್ನೆಗಳು ಜನರಿಂದ ಬರ್ತಾ ಇವೆ. ಈ ರೀತಿಯ ಬೆಳವಣಿಗೆಯೂ ಕೂಡ ಆಗಿದೆ. SIT ಮುಂದೆ ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಭವಾನಿ ರೇವಣ್ಣ. ಎಷ್ಟೇ ಬಾರಿ ನೋಟಿಸ್ ಕೊಟ್ಟರೂ ಕೂಡ ಯಾವುದಕ್ಕೂ ನೋ ರಿಯಾಕ್ಷನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೀಗ ಒಂದು ಕಡೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತಲೆ ಬಿಸಿ ಆದರೆ, ತಾಯಿ ಭವಾನಿ ರೇವಣ್ಣಗಾಗಿ SIT ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಎಲ್ಲೂ ಅವರು ಕಾಣ ಸಿಗ್ತಾ ಇಲ್ಲ. ಬೆಂಗಳೂರಲ್ಲೂ ಇಲ್ಲ ಕೂಡ, ಒಂದು ಕಡೆ ಹಾಸನದಲ್ಲೂ ಕೂಡ ಇಲ್ಲ. ಇದೀಗ ಒಂದು ಕಡೆ ಭವಾನಿ ರೇವಣ್ಣ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ. ಎಲ್ಲಿ ತಮ್ಮ ವಶಕ್ಕೆ ಪಡ್ಕೊಳ್ತಾರೋ ಅಂತ ಹೇಳಿ ಭವಾನಿ ರೇವಣ್ಣ ಕಣ್ಣಾಮುಚ್ಚಾಲಿಯನ್ನ ಆಡ್ತಾ ಇದ್ದಾರೆ. ಹಾಸನ ಬೆಂಗಳೂರಿನಲ್ಲೂ ಹುಡುಕಿದ್ರು ನೋ ಯೂಸ್. SIT ನೋಟಿಸ್ ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಎಲ್ಲಿದ್ದಾರೆ ಭವಾನಿ ರೇವಣ್ಣ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ.